ಇವತ್ತು ಶಾಪುರ್ ತಾಲೂಕು ಖಾನಾಪುರ ಗ್ರಾಮದಲ್ಲಿ ಇವತ್ತು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಶಾಖಾ ವ್ಯವಸ್ಥಾಪಕರೇನದ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಪಿಂಚಣಿ ಅಮೌಂಟು ಮತ್ತು ವಿಧವೆ ವೇತನ, ವಯಸ್ಕರ ದುಡ್ಡು ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಬೆಳೆ ಪರಿಹಾರ ಇನ್ನಿತರ ಎಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಈ ಒಂದು ರೇಷನ್ ಕಾರ್ಡ್ದು ಕೂಡ ಅಮೌಂಟ್ ಕೂಡ ಒಂದು 5 kg ಅಕ್ಕಿ ದುಡ್ಡನ್ನು ಕೂಡ ಇವತ್ತು ಸಾಲ ಇದೆ ನಿಮ್ಮದು ರೈತರಿಗೆ ಅಂತ ಹೇಳಿ ಇವತ್ತು ತಡೆ ಹಿಡಿತಕ್ಕಂಥ ಕೆಲಸ ಇವತ್ತು ಶಾಖಾ ವ್ಯವಸ್ಥಾಪಕರು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಸರ್ಕಾರನ ಕೂಡ ಇವತ್ತು ಆದೇಶ ಹೊರಡಿಸ ಯಾವುದೇ ಪಿಂಚಣಿ ಆಗಲಿ ಪರಿಹಾರದ ಅಮೌಂಟ್ ಆಗಲಿ ಸರ್ಕಾರಗಳು ಹೇಳಿದ್ರು ಕೂಡ ಇವತ್ತೇನದ ಶಾಖೆ ವ್ಯವಸ್ಥಾಪಕರು ಏನು ತನ್ನ ಮನೆಯಿಂದನೇ ಸಾಲ ಕೊಟ್ಟಿರೋ ರೀತಿ ಏನದ ಇವತ್ತು ವರ್ತನೆ ಇವತ್ತು ಅವ್ರದ್ದು ಸರಿ ಇಲ್ಲ. ಮತ್ತು ರೈತರು ಮತ್ತು ಖಾತೆಗಳು ಏನಿರ್ತಾವೆ ಸಾಲ ಕೊಡಬೇಕಾದ್ರೆ ಮಧ್ಯವರ್ತಿಗಳು ಕೂಡ ಇವತ್ತು ಅವ್ರು ಬಂದರೆ ಇವತ್ತು ಸಾಲ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಅದಕ್ಕಿಂತ ಒಂದು ವ್ಯವಸ್ಥೆ ಏನದ ತಕ್ಷಣ ಇವರು ಅದನ್ನು ಸರಿ ಮಾಡ್ಕೋಬೇಕಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟು ಮಂದಿದಾಗಿದೆ ಈ ತರ? ಕನಿಷ್ಠ ಈ ಒಂದು ಶಾಖೆಯಲ್ಲಿ 3060 ಅಕೌಂಟ್ಗಳು ಏನಂದ್ರೆ ಇವತ್ತು ಹೋಲ್ಡ್ ಮಾಡಿದ್ದಾರೆ. ಇವತ್ತು ನಾವು ಅಲ್ಲಿ ಒಳಗಡೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಕೇಳಿದ್ವಿ, ರೈತರಿಗೆ ಕೂಡ ತಿಳ್ಕೊಂಡಿದ್ವಿ, ಶಾಖೆಯಲ್ಲಿ ಕೂಡ ಕೆಲವು ಸಿಬ್ಬಂದಿ ಕೂಡ ನಾವು ತಿಳಿದ್ವಿ. 3000 ಫಲಾನುಭವಿಗಳು ಅಕೌಂಟ್ ಏನದ ಇಲ್ಲಿ ಹೋಲ್ಡ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ತಳಬಿಡಿ ಇರ್ಬೋದು, ಈ ಕಡೆ ಬಲ್ಕಲ್ಲು, ಖಾನಾಪುರ, ನಾಯ್ಕಲ್ಲು ಇನ್ನಿತರ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಸುಮಾರು ಹಳ್ಳಿಗಳು ಎಲ್ಲರಿಗೂ ಕೂಡ ಇವತ್ತೇನದ ಈ ಒಂದು ಪರಿಹಾರದ ಅಮೌಂಟ್ ಅನ್ನು ಕೂಡ ಇವತ್ತು ತಡೆ ಇಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಏನಾಗಬೇಕಂತ ಹೇಳ್ತಾರೆ ತಕ್ಷಣ ಏನದ ಅಲ್ಲಿ ಏನು ಹೋಲ್ಡ್ ಮಾಡಿರ್ತಕ್ಕಂಥ ಎಲ್ಲಾ ಖಾತೆಗಳನ್ನ ರಿಲೀಸ್ ಮಾಡಿ ಆ ಬಡವರಿಗೆ ಏನದ ಇವತ್ತೇನದ ಅದನ್ನ ಪರಿಹಾರದ ಅಮೌಂಟ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಯಾವುದೇ ಒಂದು ರೈತರು ಸಾಲ ಇರ್ಬೋದು, ಇನ್ನಿತರ ಬೇರೆ ಸಾಲಗಳಿದ್ರು ಕೂಡ ಅವ್ರಿಗೆ ಯಾವುದೇ ಒತ್ತಾಯ ಮಾಡಬಾರ್ದು, ಯಾವುದೇ ನೋಟಿಸ್ಗಳನ್ನು ಕೂಡ ಇವತ್ತು ಕೊಡಬಾರ್ದು. ಯಾಕಂದ್ರೆ ಈಗಾಗಲೇ ಕಳೆದ ಒಂದೂವರೆ ತಿಂಗಳಿಂದ ಒಬ್ಬ ಕರ್ನಾಟಕ ಬ್ಯಾಂಕ್ನವರಿಂದ ಈ ಒಂದು ನ್ಯಾಯಾಲಯದ ಒಂದು ನೋಟಿಸನ್ನು ಕಳಿಸಿದಾಗ ಆ ರೈತ ಆತ್ಮಹತ್ಯೆ ಆಗ್ತಕ್ಕಂಥ ಕೆಲಸ ಆಯ್ತು. ಅದಕ್ಕಿಂತ ಒಂದು ರೈತರು ಈ ವರ್ಷದಲ್ಲಿ ಕನಿಷ್ಠ ಇಲ್ಲ ಅಂತಂದ್ರೆ 1600ರಿಂದ 1700 ಜನ ಇವತ್ತು ರೈತರ ಆತ್ಮಹತ್ಯೆ ಆಗ್ಯದ. ಈ ಬ್ಯಾಂಕಿನ ಒತ್ತಡಗಳು ಕೂಡ ಇವತ್ತು ಫೈನಾನ್ಸ್ ಕಂಪನಿಗಳು ಯಾವ ರೀತಿ ಅದಾವ ಆ ರೀತಿ ಏನಾದ್ರು ಇವರು ಒಂದು ವರ್ತನೆಗಳನ್ನ ಮಾಡ್ತಾ ಇದ್ದಾರೆ. ಸಾಲಕ್ಕೆ ತಡೆ ಹಿಡಿಬಾರ್ದು, ಸಾಲಕ್ಕೆ ತಡೆ ಹಿಡಬಾರ್ದು, ಸಾಲಕ್ಕೆ ಯಾವುದೇ ರೀತಿಯಿಂದ ಒತ್ತಾಯ ಮಾಡಬಾರ್ದು. ಯಾಕಂದ್ರೆ 4-5 ವರ್ಷದಿಂದ ಸಂಪೂರ್ಣ ನಮಗೆ ರೈತರಿಗೆ ಏನಾದ್ರು ಬರ ಬಂದದು. ಈ ವರ್ಷನೂ ಕೂಡ ಇವತ್ತು ಅತಿ ಹೆಚ್ಚು ಮಳೆಯಾಗಿ ಕನಿಷ್ಠ ಒಂದು 60ರಿಂದ 65% ಇವತ್ತಿನ ಬೆಳೆ ನಾಶ ಆಗ್ಯದ. ಅದಕ್ಕೆ ರೈತರಿಗೆ ಯಾವುದೇ ರೀತಿಯಿಂದ ಒತ್ತಾಯ ಮಾಡಲಾರ್ದೆ ರೈತರು ಯಾರು ಅನುಕೂಲಸ್ಥರು ಅವ್ರು ಬೆಳೆದಿರ್ತಕ್ಕಂಥ ಬೆಳೆ ಏನಾದರೂ ಫಸಲು ಕೊಟ್ಟಿತ್ತಪ್ಪ ಅಂತಂದ್ರೆ ಅಂಥರಿಂದ ಸಾಲ ವಿತರಣೆ ಮಾಡಿಕೊಳ್ಳಲು ನಮ್ದೇನು ಅಭ್ಯಂತರ ಇಲ್ಲ. ಯಾರಿಗೆ ಸಮಸ್ಯೆ ಇರ್ತದೆ ಅಂಥ ರೈತರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತ ಹೇಳಿ ಒತ್ತಾಯ.